ಸದನದಲ್ಲಿ ತಾವು ಮಾತಾಡಿದ್ದು ಅದ್ರ ಬಗ್ಗೆ ಸ್ವಲ್ಪ ಪರ ವಿರೋಧ ಚರ್ಚೆ ಆಗ್ತಾಯಿದೆ, ಮಾತಾಡಬಾರ್ದಿತ್ತು ಈ ವಿಚಾರ ಅಂದರೆ ಖರ್ಗೆ ಅವರು. ನಾನು ನೋಡಿ, ನನಗೂ ಅರ್ಥವಾಗ್ತದೆ ಇದು. ನಾವು ಕ್ಯಾಬಿನೆಟಲ್ಲಿ ಮಾತಾಡ್ಬೋದಿತ್ತು ಅಥವಾ ಪಕ್ಷದಲ್ಲಿ ಮಾತಾಡ್ಬೋದಿತ್ತು, ಅಲ್ಲಿ ಯಾಕೆ ಮಾತಾಡೋದು? ಅಲ್ಲಿ ನನ್ನ ಹೆಸರು ಬಂದಿದ್ದಕ್ಕೆ ನಾನು ಮಾತಾಡಲೇಬೇಕು. ಹೆಸರು ಬರೆದಿದ್ರೆ ನಾನು ಮಾತಾಡೋವಂಥ ಅಗತ್ಯತೆ ಇರಲಿಲ್ಲ. ಹೆಸರು ಈಗ ಸುನೀಲ್ ಕುಮಾರ್ ಪ್ರಸ್ತಾಪ ಮಾಡಿದ್ರು, ನೀವು ಟಿ ವಿಗಳಲ್ಲಿ ತೋರಿಸ್ತಾ ಇದ್ರಿ, ನಾನೇನು ಅದಕ್ಕೇನು ಪತ್ರಿಕೆ ಕೊಡ್ತಾ ಇರಲಿಲ್ಲ. ಅಲ್ಲಿ ಅವನ ಹೆಸರಾಳು ಹೆಸರು ಪ್ರಸ್ತಾಪ ಮಾಡಿದ್ರಿಂದ, ಅವನು ನಿರ್ದಿಷ್ಟವಾಗಿ ನನ್ನ ಹೆಸರು ಹೇಳಿದ್ರಿಂದ ನಾನು ಹೇಳ್ಕೋಬೇಕು ತಾನೆ. ಇದು ನಾವು ಸುಮ್ಮನೆ ಕೂತ್ಕೊಂಡ್ರೆ ಏನಾಗ್ತದೆ, ಮೌನ ಸಮ್ಮತಿ ಅಂತ ಯಾರು ಚೀಟಿ ಕೊಟ್ಟವರು ಯಾರು ಬಿಟ್ಟೋ ನನಗೂ ಅದಕ್ಕೆ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ. ಸಿಬಿಐ ತನಿಖೆ ಆಗಬೇಕು ಅಂತ ಅವರು ಯಾರು ಸಿಬಿಐ ಎಲ್ಲರೂ FBI ಮಾಡಲಿ ಬಿಡಪ್ಪ. ರಾಜ್ಯದಲ್ಲಿ ಈ ರೀತಿ ಪ್ರತಿಷ್ಠಿತ ಗಣ್ಯ ವ್ಯಕ್ತಿಗಳನ್ನು ಮಾನಹಾನಿ ಮಾಡುವಂತ ಒಂದು ಹೊಸದಲ್ಲ ಇದು. ಈಗಾಗಲೇ ಹಿಂದಿನ ಉದಾಹರಣೆಗಳು ಎಷ್ಟಿದ್ದಾವೆ. ಅಲ್ಲ, ಈಗ ಇತ್ತೀಚೆಗೆ ಜಾಸ್ತಿ ಆಯ್ತು. ಈಗ ಎಷ್ಟು ಜನ ಕೋರ್ಟಲ್ಲಿ ಸ್ಟೇ ತಗೊಂಡು ಇದ್ದಾರೆ. ಅದೇ ರೀತಿ ಹೊಸದ ಇದು. ಯಾರ್ಯಾರು ರಾಜಕೀಯ ನಾಯಕರು ಇರ್ತಾರೆ ಅವರನ್ನ ಮಣಿಸ್ಬೇಕು ಅಂತೇಳಿ ಅವ್ರ ವಿರೋಧಿಗಳು ಕೆಲವು ಜನ ಇದನ್ನ ಮಾಡ್ತಾ ಇದ್ದಾರೆ. ಇದೇನು ಹೊಸದೇನಲ್ವಲ್ಲ ಇದು. ನಾವು ಅವ್ರು ಯಾರು ಈ ಒಂದು ಕೃತ್ಯಕ್ಕೆ ಬೆಂಬಲ ಕೊಡ್ತಾರೆ, ಯಾರು ಈ ಕೃತ್ಯಕ್ಕೆ ಭಾಗಿಯಾಗ್ತಾರೆ ಅಂದ್ರೆ ಎಸಗಲಿಕ್ಕೆ, ಅಂಥವ್ರ ಮೇಲೆ ಕಠಿಣ ಕ್ರಮ ಆಗಬೇಕು ಅಂತಕ್ಕಂಥದ್ದು ಎಲ್ಲರದು ಒತ್ತಾಯ. ಅದರಲ್ಲಿ ನಂದು ಈ ವಿಚಾರ ವಿಶೇಷವಾದಂಥ ಕಾನೂನು ಇರೋ ಕಾನೂನಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ನಡೀರಿ, ಇರೋ ಕಾನೂನು ಉಪಯೋಗಿಸಿದ್ರೆ ಸಾಕು, ಹೊಸ ಕಾನೂನು ಯಾಕೆ? ಓಕೆ, ಥ್ಯಾಂಕ್ ಯು. ಕೂತ್ಕೊಳ್ಳಿ. ಸದನದಲ್ಲಿ ತಾವು ಮಾತಾಡಿದ್ದು ಅದ್ರ ಬಗ್ಗೆ ಸ್ವಲ್ಪ ಪರ ವಿರೋಧ ಚರ್ಚೆ ಆಗ್ತಾಯಿದೆ, ಮಾತಾಡಬಾರ್ದಿತ್ತು ಈ ವಿಚಾರ ಅಂದರೆ ಖರ್ಗೆ ಅವರು. ನಾನು ನೋಡಿ, ನನಗೂ ಅರ್ಥವಾಗ್ತದೆ ಇದು. ನಾವು ಕ್ಯಾಬಿನೆಟಲ್ಲಿ ಮಾತಾಡ್ಬೋದಿತ್ತು ಅಥವಾ ಪಕ್ಷದಲ್ಲಿ ಮಾತಾಡ್ಬೋದಿತ್ತು, ಅಲ್ಲಿ ಯಾಕೆ ಮಾತಾಡೋದು? ಅಲ್ಲಿ ನನ್ನ ಹೆಸರು ಬಂದಿದ್ದಕ್ಕೆ ನಾನು ಮಾತಾಡಲೇಬೇಕು. ಹೆಸರು ಬರೆದಿದ್ರೆ ನಾನು ಮಾತಾಡೋವಂಥ ಅಗತ್ಯತೆ ಇರಲಿಲ್ಲ. ಹೆಸರು ಈಗ ಸುನೀಲ್ ಕುಮಾರ್ ಪ್ರಸ್ತಾಪ ಮಾಡಿದ್ರು, ನೀವು ಟಿ ವಿಗಳಲ್ಲಿ ತೋರಿಸ್ತಾ ಇದ್ರಿ, ನಾನೇನು ಅದಕ್ಕೇನು ಪತ್ರಿಕೆ ಕೊಡ್ತಾ ಇರಲಿಲ್ಲ. ಅಲ್ಲಿ ಅವನ ಹೆಸರಾಳು ಹೆಸರು ಪ್ರಸ್ತಾಪ ಮಾಡಿದ್ರಿಂದ, ಅವನು ನಿರ್ದಿಷ್ಟವಾಗಿ ನನ್ನ ಹೆಸರು ಹೇಳಿದ್ರಿಂದ ನಾನು ಹೇಳ್ಕೋಬೇಕು ತಾನೆ. ಇದು ನಾವು ಸುಮ್ಮನೆ ಕೂತ್ಕೊಂಡ್ರೆ ಏನಾಗ್ತದೆ, ಮೌನ ಸಮ್ಮತಿ ಅಂತ. ಯಾರು ಚೀಟಿ ಕೊಟ್ಟವರು ಯಾರು ಬಿಟ್ಟೋ ನನಗೂ ಅದಕ್ಕೆ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ. ಸಿಬಿಐ ತನಿಖೆ ಆಗಬೇಕು ಅಂತ ಅವರು. ಯಾರು ಸಿಬಿಐ ಎಲ್ಲರೂ FBI ಮಾಡಲಿ ಬಿಡಪ್ಪ. ರಾಜ್ಯದಲ್ಲಿ ಈ ರೀತಿ ಪ್ರತಿಷ್ಠಿತ ಗಣ್ಯ ವ್ಯಕ್ತಿಗಳನ್ನು ಮಾನಹಾನಿ ಮಾಡುವಂತ ಒಂದು ಹೊಸದಲ್ಲ ಇದು. ಈಗಾಗಲೇ ಹಿಂದಿನ ಉದಾಹರಣೆಗಳು ಎಷ್ಟಿದ್ದಾವೆ. ಅಲ್ಲ, ಈಗ ಇತ್ತೀಚೆಗೆ ಜಾಸ್ತಿ ಆಯ್ತು. ಈಗ ಎಷ್ಟು ಜನ ಕೋರ್ಟಲ್ಲಿ ಸ್ಟೇ ತಗೊಂಡು ಇದ್ದಾರೆ. ಅದೇ ರೀತಿ ಹೊಸದ ಇದು. ಮಾನಹಾನಿ ಮಾಡುವಂತ ಯಾರ್ಯಾರು ರಾಜಕೀಯ ನಾಯಕರು ಇರ್ತಾರೆ ಅವರನ್ನ ಮಣಿಸ್ಬೇಕು ಅಂತೇಳಿ ಅವ್ರ ವಿರೋಧಿಗಳು ಕೆಲವು ಜನ ಇದನ್ನ ಮಾಡ್ತಾ ಇದ್ದಾರೆ. ಇದೇನು ಹೊಸದೇನಲ್ವಲ್ಲ ಇದು. ಕಾನೂನು ನಾವು ಅವ್ರು ಯಾರು ಈ ಒಂದು ಕೃತ್ಯಕ್ಕೆ ಬೆಂಬಲ ಕೊಡ್ತಾರೆ, ಯಾರು ಈ ಕೃತ್ಯಕ್ಕೆ ಭಾಗಿಯಾಗ್ತಾರೆ ಅಂದ್ರೆ ಎಸಗಲಿಕ್ಕೆ, ಅಂಥವ್ರ ಮೇಲೆ ಕಠಿಣ ಕ್ರಮ ಆಗಬೇಕು ಅಂತಕ್ಕಂಥದ್ದು ಎಲ್ಲರದು ಒತ್ತಾಯ. ಅದರಲ್ಲಿ ನಂದು ಈ ವಿಚಾರ ವಿಶೇಷವಾದಂಥ ಕಾನೂನು ಇರೋ ಕಾನೂನಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ನಡೀರಿ, ಇರೋ ಕಾನೂನು ಉಪಯೋಗಿಸಿದ್ರೆ ಸಾಕು, ಹೊಸ ಕಾನೂನು ಯಾಕೆ? ಓಕೆ, ಥ್ಯಾಂಕ್ ಯು. ಕೂತ್ಕೊಳ್ಳಿ.